ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮನ್ನು, ನಮ್ಮ ಎಲ್ಲ ವಿಶ್ವಾಸಿಗಳನ್ನ ಕರ್ತನೆ, ನಮ್ಮ ಕುಟುಂಬಗಳನ್ನ ನಿಮ್ಮ ರಕ್ತದ ಮಹಿಮೆಗೆ ಒಪ್ಪಿಸುತ್ತೇವೆ. ಈ ಬೆಳಗಿನ ಆರಾಧನೆ ನಿಮಗೆ ಮೆಚ್ಚುಗೆಯಾಗಿರಲಿ ಸ್ವಾಮಿ. ಆರಂಭದಿಂದ ಅಂತ್ಯದವರೆಗೂ ನಿನ್ನ ಕೃಪೆ ನಮ್ಮ ನಡೆಸಲಿ. आरंभ से अंत तक आपका महिमा, आपका उपस्थिति हमको लेके जाने दो। आज का दिन आपने बनाया, हम उसमें आनंदित रहने के लिए विश्वास का आमीन। ये सुबह को हम ब्लेस करो। विश्वास में हम एक प्रार्थना और विनती और स्तुति हम करते हैं, वो सभी आप स्वीकार करो और आशीष करो। ವಿಶ್ವಾಸದೊಂದಿಗೆ ಮಾಡುವ ಪ್ರತಿಯೊಂದು ಪ್ರಾರ್ಥನೆಗಳನ್ನು, ವಿಶ್ವಾಸಾರ್ಹಗಳನ್ನು ಅಂಗೀಕರಿಸಿ ನಿಮ್ಮ ನಾಮನ ಮಹಿಮೆಪಡಿಸಿ. ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್. हे मेरे खुदा, हे मेरे खुदा, हे मेरे खुदा, हे मेरे खुदा, मिट्टी से हूँ मैं, तू मेरा खूंखा, मुझको बना दे तेरे अनुसार। मिट्टी से हूँ मैं, तू मेरा खूंखा, मुझको बना दे तेरे अनुसार। चाहे सजा दे मुझको, चाहे तू दे तेरा प्यार। हे मेरे खुदा, हे मेरे खुदा, तुझ में हो सुबह मेरी, तुझ में ही मेरी सांसों में लेता रहूं, तेरे ही तेरे नाम। तुझ में ही सुबह मेरी, तुझ में ही मेरी सांसों में लेता रहूं, तेरे ही तेरे नाम। तू ही है राजा सर्वशक्तिमान, प्रेमी यीशु मेरा, तू ही मेरी जान। तू ही है राजा सर्वशक्तिमान, प्रेमी यीशु मेरा, तू ही मेरी जान। खुदा कृपा कर मुझ पर, प्रभु तू कर चमत्कार। हे मेरे खुदा, हे मेरे खुदा, हे मेरे खुदा, हे मेरे खुदा। उजालों से ये बना सृष्टि जो एक तेरा, अंधेरा मिटा देना, ज्योति तुझे तेरा। उजालों से ये बना सृष्टि जो एक तेरा, अंधेरा मिटा देना, ज्योति तुझे तेरा। पापों के सागर में डूबा हुआ था, अंधेरा जगत में खोया हुआ था। पापों के सागर में डूबा हुआ था, अंधेरे जगत में खोया हुआ
यीशु दया कर मुझ पर, प्रभु तू कर चमत्कार। हे मेरे खुदा, हे मेरे खुदा, हे मेरे खुदा, हे मेरे खुदा। ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಬಾಯಿಗಳ ತೆರೆದು ದೇವರ ನಾಮವನ್ನು ಮಹಿಂಪಡಿಸೋಣ. ಈ ಬೆಳಗಿನ ಜಾವದಲ್ಲಿ ಸುಬೆ हर एक मुंह खोल के हम परमेश्वर को धन्यवाद करेंगे. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನೀನು ಕರುಣಾಮಯನ ಸ್ವಾಮಿ, ಕರುಣೆಯಲ್ಲಿ ಐಶ್ವರ್ಯವಂತನೇ, ನಿಮಗೆ ವಂದನೆ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಅದ್ಭುತನಾದ ಕರ್ತನೆ, ನಿಮಗೆ ಸ್ತೋತ್ರ. ಅತಿಶಯನಾದ ದೇವಾದಿ ದೇವರೇ, ನಿಮಗೆ ಸ್ತೋತ್ರ. ಅತಿಶಯವಾದ ಕೃಪೆಗಳನ್ನ ಇಡುವ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿಮಗೆ ವಂದನೆ ಸ್ವಾಮಿ, ನಿಮಗೆ ವಂದನೆ. ನಿಮಗೆ ಮಹಿಮೆ ಉಂಟಾಗಲಿ ರಾಜ್ಯ, ನಿಮಗೆ ಮಹಿಮೆ ಉಂಟಾಗಲಿ ಸ್ವಾಮಿ, ನಿಮಗೆ ಮಹಿಮೆ ಉಂಟಾಗಲಿ. ಅದ್ಭುತನಾದ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ಈ ದಿವಸಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಮತ್ತೊಂದು ಆವರ್ತಿ ನಮಗೆ ಈ ದಿವಸವನ್ನ ಹೆಚ್ಚಿಸಿ ಕೊಡಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು लॉर्ड, फिर से एक दिन हमको अनुग्रह से दिया लॉर्ड, इसीलिए मैं धन्यवाद करता हूँ. थैंक यू लॉर्ड, थैंक यू लॉर्ड, थैंक यू जीसस. हालेलुया, हालेलुया, हालेलुया. Thank you Jesus, thank you Jesus, thank you Holy Spirit. Thank you Jesus, thank you Jesus, thank you Jesus. Hallelujah, ವಂದನೆ, 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 ವಂದನೆ. Thank you Jesus, thank you Holy Spirit. You are my good shepherd O Lord. आप अच्छा चरवाई है, इसीलिए मैं धन्यवाद करता हूँ. ಅಪ್ಪ, ನಿಮಗೆ ವಂದನೆ ಸ್ವಾಮಿ, ವಂದನೆ ರಾಜ್ಯ. ಅನುಗ್ರಹಿಸಲ್ಪಟ್ಟ ಈ ಒಳ್ಳೆ ದಿವಸಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಥ್ಯಾಂಕ್ ಯು. ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ್ಯ. ಪರಿಶುದ್ಧನೇ, ನಿಮಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ್ಯ. ಹಾಲೆಲೂಯಾ, ನಿಮಗೆ ವಂದನೆ, 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 ವಂದನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ನಿಮಗೆ ವಂದನೆ, ವಂದನೆ ಸ್ವಾಮಿ, ವಂದನೆ ರಾಜ್ಯ, ವಂದನೆ ರಾಜ್ಯ. ಅನುಗ್ರಹಿಸಲ್ಪಟ್ಟ ಈ ದಿವಸಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಅಪ್ಪ. ಈ ದಿವಸವೆಲ್ಲ ನಿನ್ನ ಮಹಿಮೆ ನಮ್ಮನ್ನು ಕಾಯಲಿ, ನಿಮ್ಮ ಪ್ರಸನ್ನತೆ ನಮ್ಮನ್ನು ನಡೆಸಲಿ ಸ್ವಾಮಿ, ನಿಮ್ಮ ಅಭಿಷೇಕ ನಮ್ಮನ್ನು ನಡೆಸಲಿ, ನಿಮ್ಮ ಕೃಪೆ ನಮ್ಮನ್ನು ನಡೆಸಲಿ ಸ್ವಾಮಿ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಕರ್ತನೇ, ನನ್ನ ಒಳ್ಳೆಯ ಕುರುಬನೇ, ನಿಮಗೆ ವಂದನೆ ಸ್ವಾಮಿ. ಕರ್ತನು ನನ್ನ ಆತ್ಮಕ್ಕೆ ಕುರುಬನು, ಕರ್ತನು ನನ್ನ ಶರೀರಕ್ಕೆ ಕುರುಬನು, ಕರ್ತನು ನನ್ನ ಮನಕ್ಕೆ ಕುರುಬನು, ಕರ್ತನು ನನ್ನ ಕುಟುಂಬಕ್ಕೆ ಕುರುಬನು, ಕರ್ತನು ನನ್ನ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕುರುಬನು. ನಾವು ಕೊರತೆ ಪಡುವುದೇ ಇಲ್ಲ. ಯೆಹೋವಾ ಹಮಾರಾ ಚರವಾಯಿ ಹೈ, यहोवा मेरा चरवाई, यहोवा मेरा आत्मा का चरवाई, मेरा मन का चरवाई, मेरा शरीर का चरवाई, मेरा परिवार का चरवाई, हमारा कलीसिया का चरवाई, हमारा बच्चे लोग का चरवाई. यीशु मसीह का नाम में आप हमारा अच्छा चरवाई है लॉर्ड, इसीलिए हमको कुछ घाटी नहीं है. ನೀವು ನಮ್ಮ ಒಳ್ಳೆ ಕುರುಬರಾಗಿರುವುದರಿಂದ ನಾವು ಕೊರತೆ ಪಡುವುದೇ ಇಲ್ಲ ಸ್ವಾಮಿ. सभी लोग मुंह खोल के भजन संगीत 23 आपका आपका विश्वास में बोलो. ಎಲ್ಲ ಕೀರ್ತನೆ 23ನೇ ಅಧ್ಯಾಯವನ್ನ ವಿಶ್ವಾಸದಲ್ಲಿ ಹೇಳಿ.
ಕರ್ತನು ನನಗೆ ಕುರುಬನು, ನಾನು ಕೊರತೆ ಪಡುವುದೇ ಇಲ್ಲ. ಆತನನ್ನು ಹಸಿರು ಹುಲ್ಲು ಗಾವಲು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದ ನಡೆಸುತ್ತಾನೆ. ನಾನು ಕಾರ್ಗತ್ತನ ಕಣಿವೆಯಲ್ಲಿ ನಡೆಯುವಾಗಲೂ ಕರ್ತನೇ ನೀವು ನನ್ನ ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರೆನು. ನಿಮ್ಮ ಕೋಲು ನಿಮ್ಮ ದೊಣ್ಣೆಯು ನಮಗೆ ಧೈರ್ಯಪಡಿಸುತ್ತದೆ. ವೈರಿಗಳ ಮುಂದೆಯೇ ನೀವು ನಮಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ. ನಮ್ಮ ತಲೆಗೆ ಆಶೀರ್ವಾದವೆಂಬ ತೈಲವನ್ನು ಹಚ್ಚಿಸುತ್ತೀ. ನಮ್ಮ ಪಾತ್ರೆಯು ಕರ್ತನೆ ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿಯೂ ಜೀವಮಾನವೆಲ್ಲ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುತ್ತದೆ. ನಾವು ಸದಾ ಕಾಲವು ಯೆಹೋವನ ಪ್ರಸನ್ನತೆಯಲ್ಲಿಯೇ ಜೀವಿಸುವವು. ಕರ್ತನೇ ನಮ್ಮನ್ನು ಆಶೀರ್ವದಿಸಿದರಿಂದ, ಈ ದಿನವನ್ನು ಆಶೀರ್ವದಿಸಿದರಿಂದ ನಮ್ಮ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. अनुग्रह से हमको आशीष किया लॉर्ड, अनुग्रह से हमको रक्षा किया, अनुग्रह से मेरे को आशीष किया, अनुग्रह से पवित्र आत्मा दिया। इसलिए मैं धन्यवाद करता हूँ. ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿದಿ, ಕೃಪೆಯಿಂದಲೇ ನಮ್ಮನ್ನು ನಮ್ಮ ಕುಟುಂಬದವರನ್ನು ರಕ್ಷಿಸಿದಿ, ಕೃಪೆಯಿಂದಲೇ ನಮ್ಮನ್ನು ಆಶೀರ್ವದಿಸಿದಿ. ಆದುದರಿಂದ ನಮ್ಮ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಕರ್ತನೇ ಈ ದಿನವನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸುತ್ತೇವೆ. ನಿಮ್ಮ ಪ್ರಸನ್ನತೆ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಯ್ದುಕೊಳ್ಳಲಿ. ಯೇಸುವಿನ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬದವರನ್ನು, ಸಭೆಯನ್ನು, ವಿಶ್ವಾಸಿಗಳನ್ನು ನಿಮ್ಮ ರಕ್ತದ ಮಹಿಮೆಗೆ, ನಿಮ್ಮ ಶ್ರೇಷ್ಠವಾದ ಪ್ರಸನ್ನತೆಗೆ ನಾವು ಒಪ್ಪಿಸಿಕೊಡುತ್ತೇವೆ. ನೀವು ಆಳ್ವಿಕೆ ಮಾಡಪ್ಪ, ನಿಮ್ಮ ಆಳ್ವಿಕೆ ಉಂಟಾಗಲಿ, ನಿಮ್ಮ ಆಳ್ವಿಕೆ ಇರಲಿ. ನೀವು ನಮ್ಮನ್ನು ನಡೆಸಿ, ನಮ್ಮನ್ನು ಬೋಧಿಸಿ, ನಮ್ಮನ್ನು ಬಲಪಡಿಸಿ, ಎಲ್ಲ ಇಕ್ಕಟ್ಟುಗಳಿಂದ ನಮ್ಮನ್ನು ದೂರ ಮಾಡಿ, ಎಲ್ಲ ಶೋಧನೆಗಳನ್ನ ಜಯಿಸುವುದಕ್ಕೆ ಶಕ್ತಿಗಳನ್ನು ಅನುಗ್ರಹಿಸಿ. ಕರ್ತನೇ ಯೇಸುವಿನ ನಾಮದಲ್ಲಿ ಈ ದಿನವನ್ನ ನೀವು ಮಾಡಿದ್ದೀಯ ಸ್ವಾಮಿ. ಈ ದಿನದಲ್ಲಿ ನಿಮಗೆ ಮೆಚ್ಚುಗೆಯಾದುದನ್ನ ನಾವು ಮಾಡುವಂತೆ ಪವಿತ್ರಾತ್ಮನು ನಮ್ಮನ್ನು ಬಲಪಡಿಸಲಿ. थैंक यू लॉर्ड. आज का दिन यहोवा ने बनाया, उसमें हम आनंदित रहेंगे, विश्वास में हम आनंदित रहेंगे. मेरे को, मेरा परिवार को, कलीसिया को, हर एक विश्वासियों को, हमारे बच्चे लोग को आपके पवित्र खून में देता हूँ. अनुग्रह से हमको आज का दिन दिया लॉर्ड. ये दिन आपका नाम महिमा के लिए जीने को कृपा करो. यीशु मसीह का नाम में आमेन. धन्यवाद करेंगे सभी लोग. थैंक यू लॉर्ड. हालेलुया. थैंक यू लॉर्ड. 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 ವಂದನೆ ಸ್ವಾಮಿ, ವಂದನೆ ರಾಜ್ಯ, ವಂದನೆ ರಾಜ್ಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ.
ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ ನಾ ಮಾಡುವೆ ಆರಾಧನೆ ಏಗೋವಾಯಿರೇ ಏಗೋವಾಯಿರೇ ಕೊರತೆಯನ್ನು ನೀಗಿ ನಡೆಸುವಾತನೇ ಏಗೋವಾಯಿರೇ ಏಗೋವಾಯಿರೇ ಕೊರತೆಯನ್ನು ನೀಗಿ ನಡೆಸುವಾತನೇ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ನಾನು ಹೇಳಗಲಿ ಕರ್ತನೇ ನನ್ನ ಎಲ್ಲಾ ಪಾಪಗಳನ್ನು ಕಲ್ವಾರಿ ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದಿ ನಿಮ್ಮ ಮಗನಾಗಿ ಮಾಡಿದಿ ನನ್ನನ್ನು ಪರಿಶುದ್ಧ ಮಾಡಿದಿ ನೀತಿವಂತನಾಗಿ ಮಾಡಿದಿ ನಿಮಗೆ ಸ್ತೋತ್ರ ಸ್ವಾಮಿ ನಿನ್ನ ವಾಕ್ಯ ಹೇಳುತ್ತದೆ ನೀತಿವಂತನಿಗೆ ಶುಭವೇ ನೀತಿವಂತನಿಗೆ ಶುಭವೇ ಸುದೇಶನಿಗೆ ಶುಭವೇ ನೀತಿವಂತನ ತಲೆಯ ಮೇಲೆ ಆಶೀರ್ವಾದ ನೆಲೆ ಸುದೇಶನ ತಲೆಯ ಮೇಲೆ ಆಶೀರ್ವಾದ ನೆಲೆ ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವುಗಳೆಲ್ಲವುಗಳಿಂದ ಕರ್ತನು ಬಿಡಿಸುವನು ಕರ್ತನೇ ನಮ್ಮನ್ನು ಬಿಡಿಸಿದಕ್ಕಾಗಿ ಸ್ತೋತ್ರ ನನ್ನ ಎಲ್ಲಾ ದಂಡನೆಗಳನ್ನು ಕಲ್ವಾರಿ ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದಿ ಸ್ವಾಮಿ ನನ್ನನ್ನು ಕ್ಷಮಿಸಿದ್ದೀರಾ ನಿನ್ನ ಆಶೀರ್ವಾದವು ನನ್ನ ಮೇಲೆ ನೆಲೆಗೊಂಡಿದ್ದರಿಂದ ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ನನ್ನನ್ನು ಆವರಿಸಿಕೊಳ್ಳುತ್ತದೆ ಥ್ಯಾಂಕ್ ಯು लॉर्ड मेरा सारे पाप को आप क्रूस में समाप्त किया मेरे को क्षमा किया मेरे को आशीष किया मेरे को बेटा बनाया मेरे को पवित्र बनाया मेरे को धार्मिक बनाया धार्मिक का सिर में आशीष रहता है यीशु मसीह का नाम में सुदेश का सिर में आशीर्वाद रहेगा थैंक यू लॉर्ड थैंक यू लॉर्ड थैंक यू जीसस मेरा हर एक दंड को आप क्रूस में समाप्त किया मेरे को क्षमा किया इसीलिए मेरे को अनुग्रह मिला है थैंक यू फादर ತಂದೆಯಾದ ದೇವರೇ ನನ್ನ ಎಲ್ಲಾ ಶಾಪಗಳನ್ನು ಕಲ್ವಾರಿ ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದ್ದಿ ಅಬ್ರಹಾಮನಿಗುಂಟಾದ ಆಶೀರ್ವಾದಗಳಿಂದ ನನ್ನನ್ನು ಆಶೀರ್ವದಿಸಿದ್ದಿ ನನ್ನ ಎಲ್ಲ ದರಿದ್ರಗಳನ್ನ
ಕಲ್ವಾರಿ ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದಿ. ನಿನ್ನ ರಾಜ್ಯ ಅಭಿವೃದ್ಧಿಗಾಗಿ ಕ್ರಿಸ್ತನಲ್ಲಿ ನನ್ನನ್ನು ಐಶ್ವರ್ಯವಂತನಾಗಿ ಮಾಡಿದಿ. ನನ್ನ ಎಲ್ಲ ಮರಣಗಳನ್ನು ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದ್ದಿ. ನಿತ್ಯ ಜೀವದಿಂದ ನನ್ನನ್ನು ತುಂಬಿಸಿದ್ದಿ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ನನ್ನ ಎಲ್ಲ ನೋವುಗಳನ್ನು, ನನ್ನ ಎಲ್ಲ ಕಾಯಿಲೆಗಳನ್ನು ಯೇಸುವಿನ ಶಿಲುಬೆ ಮೇಲೆ ಸಮಾಪ್ತಿ ಮಾಡಿದಿ, ಹೊತ್ತು ತೀರಿಸಿದಿ. ಯೇಸುವಿನ ಗಾಯಗಳಿಂದ ನನಗೆ ಗುಣವಾಯಿತು. थैंक यू लॉर्ड. मेरा हर एक दर्द को, मेरा हर एक बीमारियों को क्रूस में समाप्त किया. यीशु मसीह मार खाने से मेरे को चंगाई हो गया. मेरा हर एक शाप को आप क्रूस में समाप्त किया. अब्राहम के आशीर्वाद से मेरे को आशीष किया. मेरा हर एक मौत को आप क्रूस में समाप्त किया. अनंत जीवन से मेरे को आशीष किया. मेरा हर एक हार को आप क्रूस में समाप्त किया. पूर्ण जीत मेरे को दिलाया. ನನ್ನ ಎಲ್ಲ ಸೋಲುಗಳನ್ನು ಕಲ್ವಾರಿ ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದಿ. ಪೂರ್ಣ ಜಯಶಾಲಿಯನಾಗಿ ನನ್ನನ್ನು ಮಾರ್ಪಡಿಸಿದ್ದಿ. ನಿಮಗೆ ಸ್ತೋತ್ರ ಸ್ವಾಮಿ. थोड़ा मुंह खोल के क्रूस के लिए धन्यवाद करेंगे. अल्लाह बाई कर दो शिलुबे आशीर्वादಕ್ಕಾಗಿ ನಾವು स्तोत्र ಮಾಡೋಣ. आपको जो कुछ वचन में सिखाया थोड़ा मुंह खोल के विश्वास में बोलो. हालेलुया, हालेलुया. थैंक यू लॉर्ड. आपकी क्रूस की आशीष के लिए, अब्राहम की आशीष, अब्राहम की दया. थोड़ा विश्वास में बोलो. विश्वास में आप आमीन. विश्वास में आमीन शब्द में बोलो. ವಿಶ್ವಾಸದಲ್ಲಿ ಜೋರಾಗಿ ವಿಶ್ವಾಸದಲ್ಲಿ ಅರಿಕೆ ಮಾಡಿ. ಹೌದು ಸ್ವಾಮಿ, ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದ್ರಿಂದ ನನ್ನ ಎಲ್ಲ ಪಾಪ, ಶಾಪ, ಕಾಯಿಲೆ, ನಷ್ಟಗಳು, ದರಿದ್ರಗಳನ್ನೆಲ್ಲ ನೀನು ಶಿಲುಬೆ ಮೇಲೆ ಹೊತ್ತು ತೀರಿಸಿದ್ರಿಂದ ನನಗೆ ಗುಣವಾಯಿತು. ಅಬ್ರಹಾಮನ ಆಶೀರ್ವಾದಗಳಿಂದ, ಅಬ್ರಹಾಮನ ದಯೆಯಿಂದ ಕರ್ತನೇ ನನ್ನನ್ನು ಕರ್ತನೆ ಆಶೀರ್ವದಿಸಿದಕ್ಕಾಗಿ ಕರ್ತನೆ ನಿಮಗೆ ಸ್ತೋತ್ರ. ಯೇಸುವಿನ ಗಾಯಗಳನ್ನ, ಸೌಖ್ಯವನ್ನ, ಹೀಲಿಂಗ್ಸ್ ನನ್ನ ಸ್ವಾಧೀನ ಮಾಡ್ಕೊಳ್ತೇನೆ ರಾಜ್ಯ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. Shabana rakadala rabu shabana. Oh yes, I receive the healing. I receive the favor. I receive your presence. I receive the forgiveness. I receive your grace. I receive your abundant grace. Yes, by his stripes I am healed. यीशु मसीह मार खाने से मेरे को चंगाई हो गया. मेरा घर चंगाई हो गया. मेरा परिवार चंगाई हो गया. Yes Lord, yes Lord. Hallelujah, hallelujah, hallelujah. ಗುಣವಾದೆವು, ಗುಣವಾದೆವು. ನಮ್ಮ ಮನೆಯವರು ಗುಣವಾದೆವು. ನಮ್ಮ ಮಕ್ಕಳು, ಮೊಮ್ಮಕ್ಕಳೆಲ್ಲ ಗುಣವಾದರು. ಸಭೆ ವಿಶ್ವಾಸಿಗಳು ಗುಣವಾದವು. ನನ್ನ ವರಮಾನಗಳು ಗುಣವಾಯಿತು. ನನ್ನ ಎಲ್ಲ ಕರ್ತನೆ ಕಾರ್ಯಗಳು ಗುಣವಾಯಿತು. ಎಸ್, ಐ ಆಮ್ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಸ್ವಾಧೀನ ಮಾಡ್ಕೊಳ್ತೇವೆ. ಐ ರಿಸೀವ್ ಲಾರ್ಡ್. ಹೊಂದಿಕೊಳ್ತೇವೆ, ಹೊಂದಿಕೊಳ್ತೇವೆ. ದಯೆಯನ್ನು ಹೊಂದಿಕೊಳ್ತೇವೆ. ಸಹಾಯಗಳನ್ನ ಹೊಂದಿಕೊಳ್ತೇವೆ. ಕೃಪೆಗಳನ್ನ ಹೊಂದಿಕೊಳ್ತೇವೆ ಸ್ವಾಮಿ. ಹಾಲೆಲೂಯಾ. थैंक यू जीसस. देखो, अभी क्रूस के बारे में अभी मैं ज्यादा नहीं बोलूंगा क्योंकि हम बहुत वचन में हम प्रार्थना करना है, इसलिए बहुत कुछ कन्फेशंस में आपको दिया हूं. आप अकेला में आप प्रैक्टिस करना. ಶಿಲುಬೆ ಬಗ್ಗೆ ಅನೇಕ ವಾಕ್ಯಗಳನ್ನ, ಅನೇಕ ವಿಷಯಗಳನ್ನ ನಿಮಗೆ ನಾನು ಹೇಳ್ಕೊಟ್ಟಿದ್ದೇನೆ. ಅದನ್ನ ನೀವಿಟ್ಟು ಏನ್ ಮಾಡ್ಬೇಕು, ನಾವು ಅದನ್ನ ಅರಿಕೆಗಳನ್ನ ಮಾಡ್ಕೊಡ್ಬೇಕು ನೀವು. ಯಾಕಂದ್ರೆ ಇನ್ನು ನಾವು ಅನೇಕ ವಾಕ್ಯ ಇಟ್ಟು ನಾವು ಪ್ರಾರ್ಥನೆ ಮಾಡ್ಲಿದ್ದೇವೆ. ವಚನ ಕೋ ಪಕಡ್ ಕೆ ಹಮ್ ಪ್ರಾರ್ಥನಾ ಕರೆಂಗೆ. ವಾಕ್ಯವನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡೋದ್ರಿಂದ ಈಗ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಿಮಗೆ ಅದನ್ನ ಇದು ಮಾಡ್ತೇನೆ. ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ ಅದನ್ನ ಹಾಗೆ ವಿಶ್ವಾಸದಲ್ಲಿ ಅದನ್ನ ಹೇಳಿ. ಆಮೇನ್. ಈಗ ಕ್ರಿಯೇಷನ್ ಪ್ರೇಯರ್ ನಾನು ಹೇಳಾಗಲಿ. ಕರ್ತನೇ,
ಪವಿತ್ರಾತ್ಮನ ಬಲದಿಂದ ಪವಿತ್ರಾತ್ಮನ ಬಲದಿಂದ ಸತ್ಯದ ಬೆಳಕಿನಿಂದ ಸತ್ಯದ ಬೆಳಕಿನಿಂದ ನನ್ನನ್ನು ಕ್ರಮಪಡಿಸಿದಕ್ಕಾಗಿ ನನ್ನನ್ನು ಕ್ರಮಪಡಿಸಿದ ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ನಿನ್ನ ಮಹಿಮೆಯಿಂದಲೂ ನಿನ್ನ ಮಹಿಮೆಯಿಂದ ಜೀವದಿಂದಲೂ ಜೀವದಿಂದ ನನ್ನ ತುಂಬಿಸಿದಕ್ಕಾಗಿ ನನ್ನನ್ನು ತುಂಬಿಸಿದ ಸ್ತೋತ್ರ. ಸ್ತೋತ್ರ. ನಿನ್ನ ವಿಷಯವಾದ ನಿನ್ನ ವಿಷಯವಾದ ತಿಳುವಳಿಕೆಯಿಂದ ತಿಳುವಳಿಕೆಯಿಂದ ನನ್ನನ್ನು ನನ್ನನ್ನು ನನ್ನ ಕುಟುಂಬದವರನ್ನು ನನ್ನ ಕುಟುಂಬದ ನನ್ನ ಮಕ್ಕಳ ಮೊಮ್ಮಕ್ಕಳನ್ನು ನನ್ನ ಮಕ್ಕಳು ಮೊಮ್ಮಕ್ಕಳು ಸಭೆ ವಿಶ್ವಾಸಿಗಳನ್ನು ಸಭೆ ವಿಶ್ವಾಸಿಗಳನ್ನು ಕ್ರಮಪಡಿಸಿ ಕ್ರಮಪಡಿಸಿ ತುಂಬಿಸಿ ತುಂಬಿಸಿ ನಿನ್ನ ಬೆಳಕಿನಿಂದ ನಿನ್ನ ಬೆಳಕಿನಿಂದ ಹೃದಯದ ಕಣ್ಗಳನ್ನು ಹೃದಯದ ಕಣ್ಣುಗಳನ್ನು ತೆರೆಯ ಮಾಡಿ ತೆರೆಯ ಮಾಡಿ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಎಲ್ಲ ಅನೀತಿಗಳಿಂದ ಎಲ್ಲ ಅನೀತಿಗಳಿಂದ ಅಶುದ್ಧಗಳಿಂದ ಅಶುದ್ಧಗಳಿಂದ ಬೇರ್ಪಡಿಸಿ ಬೇರ್ಪಡಿಸಿ ಆತ್ಮಿಕ ಆತ್ಮಿಕ ಆರ್ಥಿಕ ಆಶೀರ್ವಾದಗಳಿಂದ ಆಶೀರ್ವಾದಗಳಿಂದ ನಮ್ಮನ್ನು ಆಶೀರ್ವದಿಸಿ ನನ್ನನ್ನು ಆಶೀರ್ವದಿಸಿ ನನ್ನ ಆಸಕ್ತಿಯನ್ನು ನನ್ನ ಆಸಕ್ತಿಯನ್ನು, ನನ್ನ ಬೆಳವಣಿಗೆಯನ್ನು ನನ್ನ ಬೆಳವಣಿಗೆಯನ್ನು, ನನ್ನ ಬದಲಾವಣೆಯನ್ನು ನನ್ನ ಬದಲಾವಣೆಯನ್ನು ದಿನೇ 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 ಹೆಚ್ಚಿಸಿ ಹೆಚ್ಚಿಸಿ ಹೇರಾಳ ಹೇರಾಳ ಧಾರಾಳ ಧಾರಾಳ ಫಲ ಕೊಡೋನಾಗಿಯೂ ಫಲಕೊಡುವ ಆ ಫಲಗಳೆಲ್ಲ ಫಲಗಳನ್ನು ನಿಲ್ಲುವಂತದಾಗಿ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ದೈವಿಕ ಜ್ಞಾನ, ದೈವಿಕ ಜ್ಞಾನ, ವಿಶೇಷವಾದ ಬುದ್ಧಿ ವಿಶೇಷವಾದ ಬುದ್ಧಿ ನನಗೆ ಅನುಗ್ರಹಿಸಿ ನನಗೆ ಅನುಗ್ರಹಿಸಿ ನನ್ನ ಸಾಕ್ಷಿಯ ಬೆಳಕನ್ನು, ನನ್ನ ಸಾಕ್ಷಿಯ ಬೆಳಕನ್ನು, ನನ್ನ ಕುಟುಂಬದ ಸಾಕ್ಷಿಯನ್ನು, ನನ್ನ ಕುಟುಂಬದ ಸಾಕ್ಷಿಯನ್ನು, ಸಭೆಯ ಸಾಕ್ಷಿಯನ್ನು, ಸಭೆಯ ಸಾಕ್ಷಿಯನ್ನು, ವಿಶ್ವಾಸಿಗಳ ಸಾಕ್ಷಿಯನ್ನು ವಿಶ್ವಾಸಿಗಳ ಸಾಕ್ಷಿಯನ್ನು ಪ್ರಜ್ವಲಿಸಿದಕ್ಕಾಗಿ ಪ್ರಜ್ವಲಿಸಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಅಭಿಷೇಕ ಕೊಟ್ಟು ಅಭಿಷೇಕ ಕೊಟ್ಟು ಶಕ್ತಿಗಳನ್ನು ಅನುಗ್ರಹಿಸಿ ಶಕ್ತಿಗಳನ್ನು ಅನುಗ್ರಹಿಸಿ ಎಲ್ಲಾ ಶೋಧನೆಗಳನ್ನು, ಎಲ್ಲಾ ಶೋಧನೆಗಳನ್ನು, ಎಲ್ಲಾ ಹೋರಾಟಗಳನ್ನು ಎಲ್ಲಾ ಹೋರಾಟಗಳನ್ನು ಜಯಿಸುವುದಕ್ಕೆ ಜಯಿಸುವುದಕ್ಕೆ ಕೃಪೆ ಮಾಡಿದಕ್ಕಾಗಿ ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ನಿಮ್ಮ ಸ್ವಾರೂಪ್ಯದಿಂದ ನಿಮ್ಮ ಸ್ವಾತಂತ್ರ್ಯದಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ನನ್ನನ್ನು ತುಂಬಿಸಿದ್ದಕ್ಕಾಗಿ ನನ್ನನ್ನು, ನನ್ನನ್ನು, ನನ್ನ ಕುಟುಂಬದವರನ್ನು, ನನ್ನ ಕುಟುಂಬದವರನ್ನು, ಸಭೆ ವಿಶ್ವಾಸಿಗಳನ್ನು, ಸಭೆ ವಿಶ್ವಾಸಿಗಳನ್ನು, ನನ್ನ ಮಕ್ಕಳ ಮೊಮ್ಮಕ್ಕಳನ್ನು ನನ್ನ ಮಕ್ಕಳು ಮೊಮ್ಮಕ್ಕಳನ್ನು ನಿನ್ನ ಸ್ವಾರೂಪ್ಯದಿಂದ ನಿನ್ನ ಸ್ವರೂಪದಿಂದ ರೂಪಿಸಿದಕ್ಕಾಗಿ ರೂಪಿಸಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ನನ್ನ ಮಕ್ಕಳೆಲ್ಲ ನನ್ನ ಮಕ್ಕಳೆಲ್ಲ ಯೆಹೋವನಿಂದ ಯೆಹೋವನಿಂದ ಬೋಧಿಸಲ್ಪಟ್ಟಿರುವರು, ಬೋಧಿಸಲ್ಪಟ್ಟಿರುವರು. ಅವರಿಗೆ ಅಧಿಕ ಸುಕ್ಷೇಮ ಇರುತ್ತದೆ. ಅವರಿಗೆ ಅಧಿಕ ಸುಕ್ಷೇಮವಿರುತ್ತದೆ. ಕರ್ತನೇ, ಕರ್ತನೇ, ನನ್ನ ಆರಂಭವು ನನ್ನ ಆರಂಭವು, ಅಂತ್ಯವು, ಅಂತ್ಯವು, ನನ್ನ ಕುಟುಂಬದ ಆರಂಭವು ನನ್ನ ಕುಟುಂಬದ ಆರಂಭವು, ಅಂತ್ಯವು, ಅಂತ್ಯವು, ಸಭೆಯ ಆರಂಭವು ಸಭೆಯ ಆರಂಭವು, ಅಂತ್ಯವು ಅಂತ್ಯವು ಆಶೀರ್ವಾದವಾಗಿಯೇ ಇರುತ್ತದೆ. ಆಶೀರ್ವಾದವಾಗಿಯೇ ಇರುತ್ತದೆ. ಥ್ಯಾಂಕ್ ಯು ಲಾರ್ಡ್. Thank you, Lord. ಆ पवित्रात्मक शक्ति से आप पवित्र आत्मा की शक्ति से वचन का रोशनी को भेजकर वचन का रोशनी को भेजकर मेरे को और मेरा परिवार को मेरे को और मेरा परिवार को आप क्रम किया, आप क्रम किया, महिमा से भर्ती किया, महिमा से भर्ती किया, जीवन का रोशनी दिया, जीवन का रोशनी दिया, हर एक गलत व्यक्ति लोग से हर एक गलत व्यक्ति लोग से अलग किया, अलग किया, आत्मिक और आर्थिक आशीर्वाद से आत्मिक और आर्थिक आशीर्वाद हमको से आशीर्वाद किया। आपको आशीर्वाद किया। इसीलिए इसलिए मैं आपको धन्यवाद करता हूँ। आपको धन्यवाद करती हूँ। मेरा प्यास को, मेरा प्यास को, मेरा बदली को मेरा बदली को दिन भर दिन दिन भर दिन आप बढ़ाया, आप बढ़ाया, फल देने का व्यक्ति बनाया। फल देने का व्यक्ति बनाया। इसलिए मैं धन्यवाद करता हूँ। इसलिए मैं धन्यवाद करता हूँ। विशेष ज्ञान और बुद्धि दिया, विशेष ज्ञान और बुद्धि दिया। इसीलिए हमारा साक्षी का रोशनी इसलिए हमारा साक्षी का दिन रोशनी भर दिन बढ़ते जाएगा। दिन भर दिन बढ़ते जाएगा। अभिषेक और शक्ति दिया, अभिषेक का शक्ति दिया। हर एक हर एक शैतान का चैलेंजेस को, शैतान का challenges को, टेम्पटेशंस को temptations को जीतने को। जीतने को। थैंक यू लॉर्ड। Thank you, Lord. आपका स्वरूप से आपका स्वरूप से मेरे को, मेरे को, मेरा परिवार को, मेरा परिवार को, कलीसिया को, कलीसिया को, हर एक विश्वासियों को हर एक विश्वासी आप को रूपित किया। आप रूपित इसलिए किया। मैं धन्यवाद करता हूँ। इसलिए मैं धन्यवाद करती हूँ। हमारा आरंभ मेरा आरंभ अंत भी अंत भी आशीष ही रहेगा। ताली बजा के परमेश्वर का धन्यवाद करेंगे। यस, आई बिलीव, आई रिसीव। सभी लोग आपका मुंह में यस लॉर्ड, आप वैसा ही किया। आपका वचन से, पवित्र आत्मा का शक्ति से, ಕರ್ತನೆ ನಿಮ್ಮ ವಾಕ್ಯದಿಂದ, ಪವಿತ್ರಾತ್ಮನ ಶಕ್ತಿಯಿಂದ ಕರ್ತನೆ ಕ್ರಮಪಡಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆಯಿಂದ, ದಯೆಯಿಂದ ಸಭೆ लोग आपका विश्वास में बोलो,
ಎಲ್ಲ ಬಾಯಿ ತೆರೆದು ವಿಶ್ವಾಸದಲ್ಲಿ ಹೇಳಿ, ಹೌದು ಸ್ವಾಮಿ, ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನ ಕ್ರಮಪಡಿಸಿದಿ, ಬಲಪಡಿಸಿದಿ. ದಿನೇ ದಿನೇ ಕರ್ತನೆ, ಅವರು ಕರ್ತನೆ ಅಪ್ಪ, ಎಸ್ ಲಾರ್ಡ್, ನನ್ನ ಮಕ್ಕಳೆಲ್ಲ ಕರ್ತನಿಂದ ಬೋಧಿಸಲ್ಪಟ್ಟಿರುವರು. ಎಸ್ ಲಾರ್ಡ್, ಅವರಿಗೆ ಅಧಿಕ ಸುಕ್ಷೇಮ ಇರುತ್ತದೆ ಸ್ವಾಮಿ. ನಿನ್ನ ಕ್ರಮಪಡಿಸದಕ್ಕಾಗಿ ಸ್ತೋತ್ರ ಕರ್ತನೆ. ಎಸ್ ಲಾರ್ಡ್, ಎಸ್, ದಿನೇ ದಿನೇ ಸತ್ಯದಲ್ಲಿಯೂ ಕೃಪೆಯಲ್ಲಿಯೂ ಬೆಳೆದು ಬೇರೂರಿ ಫಲ ಕೊಡೋದಾಗಿ ನೀನು ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಓ ಹಾಲೆಲೂಯ, ಹಾಲೆಲೂಯ. ವಿಶೇಷವಾದ ಜ್ಞಾನ ಬುದ್ಧಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ. Yes Lord, we receive the wisdom, we receive the knowledge, so that our shining capacity will increase day by day, Lord. Hallelujah, hallelujah. Thank you Lord, thank you Lord, thank you Lord, thank you Lord. अभी मेरे साथ बोलो, thank you Lord. Today is open heaven day. I believe, I receive in the name of Jesus. Through Jesus Christ, heavens are opened over my life. Heavens of heavens are opened over my life. Gates of heavens are opened over my life. Doors of heavens are opened over my life. Windows of heavens are opened over my life. Treasures of heavens are opened over my life. I believe in open heaven life. ಎಲ್ಲ ಕೈಗಳ ಮೇಲೆ ಸभी लोग हाथ ऊपर करो. In the name of Jesus, heavens be opened over my life. Opened over my home. Opened over our church. I command all darkness to leave. In the mighty name of Jesus. Satan, take over your hand in the name of Jesus. Heavens be opened in the name of Jesus. I live under the open heaven. I walk under open heaven. I work under open heaven. I experience under open heaven. I operate under open heaven. I enjoy. I obey. I believe under open heaven life. Because heavens are opened, I receive daily supply. I am blessed in all directions. Victory over enemies. In the mighty name of Jesus. Victory over addictions. Victory over Satan. Victory over temptations. Victory over all challenges. I will stay always on the top because the heavens are opened. Thank you, Father God. All the areas will be covered with your favor. Yes, Lord. Thank you, Lord. I am wise. I am skilled to do good works. I will never be the same. I will never be the same. ताली बजा के परमेश्वर को धन्यवाद करेंगे. हालेलुया. खुला हुआ आकाश के नीचे में जीऊंगा. ಈಗ ನಿಮ್ಮ ಭಾಷೆಯಲ್ಲಿ ಹೇಳಿ, आपका ಭಾಷा में बोलो. Yes Lord, yes Lord. ತೆರೆದಿರುವ ಆಕಾಶದ ಕೆಳಗೆ ನಾನು ಜೀವಿಸುವೆನು. ಕರ್ತನೇ, ನಮ್ಮ ಮೇಲೆ ಆಕಾಶ ತೆರೆದಿದ್ದರಿಂದ ಯೇಸುವಿನ ನಾಮದಲ್ಲಿ ದಿನೇ ಸಹಾಯ, ದಿನೇ ಅಭಿವೃದ್ಧಿ, ದಿನೇ ಜಯ ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ತೇವೆ. ಇವತ್ತು ಹೊಂದಿಕೊಳ್ತೇವೆ. Today we receive Lord. We receive goodness. Today we receive your favor. ಇವತ್ತು ನಾವು ದಯೆ ಹೊಂದಿಕೊಳ್ತೇವೆ ರಾಜ್ಯ. हालेलुया, हालेलुया. आज का मदद, आज का दया, ಇವತ್ತಿನ ಸಹಾಯಗಳನ್ನ ರೀಮಾ ಲಾರಾ ಕಾತಾ ಲಾರಾವಾ. Holy Spirit. Yes, hallelujah, hallelujah. Thank you Lord, 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 thank you Lord. मेरे ऊपर आकाश ओपन हुआ है, इसीलिए यीशु मसीह के नाम में आशीर्वाद का बारिश, टीचिंग का बारिश, पवित्र आत्मा का बारिश, अभिवृद्धि का बारिश, समृद्धि का बारिश, समाधान का बारिश, दर्शन का बारिश, फल का बारिश, क्षमा का बारिश,
रक्षा का बारिश, रक्षा का बारिश, होने का बारिश, सोने का बारिश, सोने का बारिश नहीं है, बोने का बारिश, सोने का बारिश, हालेलुया, दया का बारिश, दया का बारिश, यीशु मसीह का नाम में, यीशु मसीह का नाम में, थैंक यू लॉर्ड, थैंक यू लॉर्ड, एनकाउंटर का बारिश, प्रार्थना का बारिश, प्रार्थना का बारिश, चंगाई का बारिश, चंगाई का बारिश, आई रिसीव इन द नेम ऑफ जीसस। ताली बजा के धन्यवाद करेंगे, हालेलुया, हालेलुया, थैंक यू लॉर्ड, because heavens are opened over my life, I receive blessing rain, I receive blessing rain, teaching rain, teaching rain, Holy Spirit rain, Holy Spirit rain, increase rain, increase rain, peace rain, peace rain, abundance, abundance, provision, provision, fruitfulness, fruitfulness, forgiveness, forgiveness, protection, protection, sowing, sowing, favor, favor, restoration, restoration of my time, restoration of my restoration of my energy, time, restoration of my restoration of my relations, restoration of my relationship, restoration of my visions, restoration of my vision, restoration of my time, restoration of my time, restoration of my all resources. restoration of my own resources. In the name of Jesus, In the name of Jesus, I receive it. I receive it. I receive encounter rain. I receive encounter I rain. receive prayer rain. I receive prayer rain. I receive healing rain. I receive healing rain. ಆಶೀರ್ವಾದದ ಮಳೆಗಾಗಿ ಸ್ತೋತ್ರ, ಬೋಧನೆಯ ಮಳೆಗಾಗಿ ಸ್ತೋತ್ರ, ಪವಿತ್ರಾತ್ಮನ ಮಳೆ, ಅಭಿವೃದ್ಧಿಯ ಮಳೆ, ಸಮೃದ್ಧಿಯ ಮಳೆ, ಸಮಾಧಾನದ ಮಳೆ, ದರ್ಶನದ ಮಳೆ, ಎಲ್ಲ ಅಗತ್ಯದ ಮಳೆ, ಫಲದ ಮಳೆ, ಶ್ರಮದ ಮಳೆ, ರಕ್ಷಣೆಯ ಮಳೆ, ದಯದ ಮಳೆ, ಬಿತ್ತುವ ಮಳೆ, ಎನ್ಕೌಂಟರ್ ಮಳೆ, ಪ್ರಾರ್ಥನೆ ಮಳೆ, ಆರೋಗ್ಯದ ಮಳೆ ನನ್ನ ಮೇಲೆಯೂ, ನನ್ನ ಕುಟುಂಬದ ಮೇಲೆಯೂ, ನನ್ನ ಮಕ್ಕಳ ಮೊಮ್ಮಕ್ಕಳ ಮೇಲೆಯೂ, ಸಭೆಯ ಮೇಲೆಯೂ, ವಿಶ್ವಾಸಿಗಳ ಮೇಲೆಯೂ, ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುವ ಪ್ರತಿಯೊಂದು ಮನೆಗಳ ಮೇಲೆಯೂ, ಪ್ರತಿಯೊಂದು ಕುಟುಂಬಗಳ ಮೇಲೆಯೂ ಯೇಸುವಿನ ನಾಮದಲ್ಲಿ ನಾವು ಸ್ವೀಕರಿಸುತ್ತೇವೆ. ಯೇಸು मसीह का नाम में वो बारिश गिरने दो, तृप्त करने दो. यीशु मसीह का नाम में चंगाई करने दो, साफ करने दो, आशीष करने दो. ताली बजा के परमेश्वर को धन्यवाद करेंगे. हालेलुया, आमीन. विश्वास में देखो बारिश, वो बारिश आपके ऊपर आ रहा है. ಆ ಮಳೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಬೀಳ್ತಾ ಇದೆ. Yes, we receive the rain. Shalama rikaba ribala dudaba. Holy Spirit rain. Yes Lord, yes Lord. Yes, the gifts of the Holy Spirit. Gifts of the Holy Spirit rain. Rimana shakatala rimana rikaba ribala dudaba. Hallelujah, hallelujah, hallelujah. Thank you Lord, thank you Lord, thank you Lord, thank you Lord, thank you Lord. Hallelujah, hallelujah. यीशु मसीह का नाम में आमीन. सभी लोग बाइबल लेंगे. अभी एल्डर बाइबल तगोली, भी बाइबल पढ़ेंगे और ऐसा ही प्रार्थना करेंगे. क्योंकि हम बाइबल में वचन पकड़ के हम थोड़ा प्रार्थना करेंगे. एफिशियन 1 स्लो में पढ़ो, प्रार्थना करो. जोराಗಿ ಫಾಸ್ಟ್ ಆಗಿ ಓದಬೇಡಿ, ನಿಧಾನಕ್ಕೆ ಓದಿ. ಓದಿದ ಮೇಲೆ ಹಾಗೆ ಅದ್ರ ಮೇಲೆ ಕೈ ಇಟ್ಟು ನನ್ನ ಮೇಲೆಯೂ, ನನ್ನ ಕುಟುಂಬ ಹಾಗೂ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಸಭೆ ವಿಶ್ವಾಸಿಗಳು ಈ ವಾಕ್ಯದಂತೆಯೇ ನಿನ್ನ ಆಶೀರ್ವಾದಕ್ಕಾಗಿ ಸ್ತೋತ್ರ ಅಂತ ನಾವು ಹೇಳೋಣ. ಎಫಿಷಿಯನ್ 1 में स्लो में पढ़ेंगे. निदानಕ್ಕೆ ಓದ್ರಿ, निदानಕ್ಕೆ ಓದಿ आगे ಅದ್ರ ಮೇಲೆ ಕೈ ಇಟ್ಟು ಸ್ತೋತ್ರ ಮಾಡೋಣ. 3 से 9 तक हम पढ़ेंगे. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ.
ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರಕಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಆತನ ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. 7 सभी लोग पढ़ेंगे. 7ನೇ ವಾಕ್ಯ ಎಲ್ಲರೂ ಓದಿ. ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. परमेश्वर हमको क्यों ब्लेस किया? उसका सम्मुख में हम पवित्र और पवित्र रहना और पवित्र रहने के लिए हमको ब्लेस किया है. स्पिरिचुअल ब्लेसिंग हमको किया है. जगत उत्पत्ति होने के पहले हमको ब्लेस कर दिया है. इसलिए अभी मेरे ऊपर आपके ऊपर उसका अनुग्रह को फेमस करना चाहता है. थोड़ा आंखें बंद करके थैंक यू लॉर्ड. ನಮ್ಮನ್ನು ಎಲ್ಲಾ ಆತ್ಮಿಕ ಆಶೀರ್ವಾದಗಳಿಂದ ನಮ್ಮನ್ನು ಆಶೀರ್ವದಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಎಸ್ ಲಾರ್ಡ್, ಜಗತ್ ಉತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಕೃಪೆಯಾಗಿ ಆರಿಸಿಕೊಂಡಿದ್ದೀಯ. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲರಾಗಿರಬೇಕೆಂದು ಕರ್ತನೇ ಸ್ತೋತ್ರ ಸ್ವಾಮಿ, ನಮ್ಮನ್ನು ಆರಿಸಿಕೊಂಡಿದ್ದೀಯಪ್ಪ. ನಿಮ್ಮ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದಿದ್ದೀಯ. ಅದಕ್ಕಾಗಿ ಈ ವಾಕ್ಯದಂತೆ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಮೊಮ್ಮಕ್ಕಳನ್ನು, ಸಭೆ ವಿಶ್ವಾಸಿಗಳನ್ನು ಕರ್ತನೆ ವಾಕ್ಯದ ಆಧಾರದ ಮೇಲೆ ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. 17 से 19 ಈ ಎಲ್ಲ ವಾಕ್ಯಗಳನ್ನ ನೀವು ಮನಪಾಠ ಮಾಡ್ಕೊಳ್ಬೇಕು. अभी हम पढ़ रहा है. नेक्स्ट आप सभी लोग मेमोराइज करना. मैं जस्ट एफिशियन 1:3 to 9 बोलूंगा, फटाफट आपको मुंह से आप बोल. नेक्स्ट बाइबल पढ़ के हम प्रार्थना किया तो टाइम होता है, क्योंकि आप मेमोराइज कर दिया तो आपको क्या वचन बोल रहा है आपको रोशनी आ जाएगा. वो वचन पकड़ के आप प्रार्थना किया तो बस. ನೀವು ವಾಕ್ಯಗಳನ್ನ ಮೆಮೊರೈಸ್ ಮಾಡಿ ಇವಾಗ ಕೊಡೋ ಎಲ್ಲ ವಾಕ್ಯಗಳನ್ನ ನಿಮ್ಗೆ ಯಾವಾಗೆಲ್ಲ ಸಮಯ ಇರುತ್ತೋ ಅದನ್ನೆಲ್ಲ ಬರೆದು ಒಂದೊಂದು ವಾಕ್ಯಗಳನ್ನ ಹಾಗೆ ಮನಪಾಠ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಪ್ರಾರ್ಥನೆ ಮಾಡುವಾಗ ನಾನು ವಾಕ್ಯ ಹೇಳ್ತೀನಿ ಅಷ್ಟೇನೆ. ಒಂದ್ ವೇಳೆ ನಿಮ್ಗೆ ವಾಕ್ಯ ಮನಪಾಠ ಮಾಡೋದು ಕಷ್ಟ ಆದ್ರೆ ಬೈಬಲ್ ಇಟ್ಕೊಂಡು ಪ್ರೇಯರ್ ಮಾಡಿ. ನೀವು ಮನಪಾಠ ಮಾಡಿದ್ರೆ ಕಣ್ಮುಚ್ಚಿ ನಿಮ್ಗೆ ಏನು ವಾಕ್ಯ ಟಚ್ ಆಯ್ತೋ ಅದಿಟ್ಟು ಪ್ರೇಯರ್ ಮಾಡಿ. ಆಮೇನ್. ಈಗ 17:19 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನನಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನನ್ನ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರ ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತೀಶವು ಎಂಥದೆಂಬುದನ್ನು, ನಂಬುವನಾದ ನನ್ನಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದುದೆಂಬುದನ್ನು ನಾನು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಅಭಿ ವಚನ್ ಆಪ್ಕಾ ಐಸಾ ಆತಾ ಹೈ. ನನಗೆ ಅಂತ ಓದ್ಬೇಕು. ನನಗೆ, ನನ್ನ ಕುಟುಂಬದವರಿಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ಸಭೆಗೆ ಅವರ ಮನ ಕಣ್ಗಳನ್ನ ತೆರೆಯ ಮಾಡಪ್ಪ ಅಂತ ನಾವು ಸ್ವಲ್ಪ ಪ್ರೇಯರ್ ಮಾಡೋಣ. ತಂದೆಯೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯದ ಆಧಾರದ ಮೇಲೆ ನಮ್ಮ ಕುಟುಂಬದ ಮನ ಕಣ್ಗಳು, ನಮ್ಮ ಮನೆಯವರ ಮನ ಕಣ್ಗಳನ್ನ, ಸಭೆಯ ವಿಶ್ವಾಸಿಗಳ ಮನ ಕಣ್ಗಳನ್ನ, ನನ್ನ ಮನ ಕಣ್ಗಳನ್ನ ಕೃಪೆಯಾಗಿ ನೀನು ತೆರೆಯ ಮಾಡು ಸ್ವಾಮಿ. ನಿಮ್ಮ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿರುವ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ಕರ್ತನೆ ಅನುಗ್ರಹಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ವಂದನೆ, 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 ವಂದನೆ ಯೇಸುವಿನ ನಾಮದಲ್ಲಿ ಆಮೇನ್. ಎಫಿಷಿಯನ್ 3:14 से 21
ಎಫೆಸ್ಯ ಬರೆದ ಪುಸ್ತಕ 3ನೇ ಅಧ್ಯಾಯ 14ರಿಂದ 21ನೇ ವಾಕ್ಯ. ಈಗ ಈ ವಾಕ್ಯ ಎಲ್ಲ ನಿಮಗೆ ಅಂತ आपके लिए प्रार्थना करना, उधर सबको ऐसा लिखा है, आपका ऐसा पढ़ना. ನನಗೆ ಮೇರೆ लिए ಹಾಗೆ ನೀವು ಓದುವಾಗಲೇ ನೀವು ನಿಮ್ಮ ಮನೆಯವ್ರಿಗಾಗಿ ನಿಮ್ಮ ಕುಟುಂಬದವ್ರಿಗಾಗಿನೂ ನೀವು ಇಟ್ಟು ಪ್ರೇಯರ್ ಮಾಡ್ಬೋದು. ಆ ಪಡ್ತೆ ನನ್ನ ಮನೆಯವರಿಗೆ ಇದನ್ನ ಮಾಡಪ್ಪ ಅಂತ ನೀವು ಪ್ರೇಯರ್ ಮಾಡ್ಬೋದು. ಈಗಿರಲಾಗಿ ಯಾವ ತಂದೆಯಿಂದ ಪರಲೋಕದಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆ ಮುಂದೆ ನಾನು ಕುಳಿತುಕೊಂಡು ನಾನು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವನಾಗುವ ಹಾಗೆ ಕ್ರಿಸ್ತನು ನನ್ನ ನಂಬಿಕೆ ಮೂಲಕ ನಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆ ಆತನು ತನ್ನ ಮಹಿಮಾ ಶಕ್ತಿಯ ಪ್ರಕಾರ ಅನುಗ್ರಹಿಸಲಿ. ನಾನು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತನಾಗಿದ್ದು ದೇವರ ಸಂಪೂರ್ಣತೆ ಮೆಟ್ಟಿಗೆ ಪರಿಪೂರ್ಣರಾಗುವ ಹಾಗೆ ನನಗೆ, ನನ್ನ ಕುಟುಂಬದವರಿಗೆ, ಸಭೆ ವಿಶ್ವಾಸಿಗಳಿಗೆ ಕರ್ತನೇ ದಯ ಪಾಲಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಸ್ವಾಮಿ, ನನ್ನಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾನು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದುದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಕರ್ತನೆ, ಈ ವಾಕ್ಯದಂತೆ ये वचन के द्वारा मेरा परिवार को, मेरा हर एक बच्चे लोग को, विश्वासियों को लॉर्ड वैसे ही ये वचन के आधारित में लॉर्ड आप आमीन अनुग्रह करो. ये वचन के आधार में अनुग्रह करो लॉर्ड. थैंक यू लॉर्ड, थैंक यू लॉर्ड, थैंक यू लॉर्ड, थैंक यू लॉर्ड. यीशु मसीह का नाम में आमीन. ಫಿಲಿಪ್ ಬರೆದ ಪುಸ್ತಕ 1 ಅಧ್ಯಾಯ, ಫಿಲಿಪ್ 1ನೇ ಅಧ್ಯಾಯ 10-11. ಫಿಲಿಪ್ 1 ಅಧ್ಯಾಯ 10-11. ನೀವು ವಾಕ್ಯ ಓದುವಾಗಲೇ ಪ್ರಾರ್ಥನೆ ಮಾಡಬೇಡಿ. आप वचन पढ़ते ही आप प्रार्थना करो. आपके लिए, आपका घर वालों के लिए, विश्वासियों के लिए आप ऐसे ही प्रेयर करो. ನಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕದಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುದೆಂದು ನಾವು ವಿವೇಚಿಸುವರಾಗಿರಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನಾವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನ್ನತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ಯಾವಾಗಲೂ ನಾವು ನಮ್ಮ ಕುಟುಂಬದವರು, ನಮ್ಮ ಸಭೆಯವರು, ನಮ್ಮ ವಿಶ್ವಾಸಿಗಳು ಯಾವಾಗಲೂ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವುದಾಗಿರಲು ನಾವು ಕರ್ತನೇ ಪ್ರಾರ್ಥಿಸ್ತೇವೆ. ಸ್ವಾಮಿ, ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಆಮೇನ್. ಕೊಲೋಸಿಯನ್ 1:9-14. ಕೊಲೋಸ್ಯ ಬರೆದ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯದಿಂದ 14. ಇಲ್ಲಿ ನೀವು ಅಂತ ಜಾಗದಲ್ಲಿ ನಾನು ಅಂತ ಓದ್ಬೇಕು. ನಾನು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯನಾಗಿ ನಡೆದು ಎಲ್ಲಾ ವಿಧದಲ್ಲಿಯೂ ಆತನ ಸಂತೋಷ ಪಡಿಸನಾಗಿರಬೇಕೆಂತಲೂ ನಾನು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠನಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸನಾಗಿರಬೇಕೆಂತಲೂ ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರುವುದಕ್ಕೆ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ಸಭೆಯನ್ನು, ವಿಶ್ವಾಸಿಗಳನ್ನು ಯೋಗ್ಯನಾಗಿ ಮಾಡಿದ ತಂದೆಗೆ ಕೃತಜ್ಞಾಸ್ತುತಿ ಮಾಡೋರಾಗಿರಬೇಕೆಂತಲೂ ಈ ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಸ್ವಾಮಿ, ದೇವರು ನಮ್ಮನ್ನು ಅಂಧಕಾರ ದೊರೆತನಗಳಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಕುಟುಂಬದ ಪಾಪಗಳು, ನಮ್ಮ ಸಭೆಯ ಪಾಪಗಳು, ಯೇಸುವಿನ ನಾಮದ ನಮ್ಮ ವೈಯಕ್ತಿಕ ಪಾಪಗಳೆಲ್ಲ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. हमको छुटकारा मिल गया. यीशु मसीह का नाम में हमको छुटकारा मिल गया है. हालेलुया, हालेलुया, हालेलुया. थैंक यू लॉर्ड. ನಮಗೆ ಬಿಡುಗಡೆ ಆಯಿತು. ಸಭೆಯಲ್ಲಿ ಬಿಡುಗಡೆ ಆಯಿತು. ಸಾಲದಿಂದ ಬಿಡುಗಡೆ, ಸೈತಾನಿನ ಬಲಗಳಿಂದ ಬಿಡುಗಡೆ, ಹೋರಾಟಗಳಿಂದ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಆಮೆನ್. थैंक यू लॉर्ड. आपका पवित्र खून से, शैतान का जाल से
हमको छुटकारा दिया, मेरे को छुटकारा दिया, पाप से छुटकारा, पाप से छुटकारा, कर्जा से छुटकारा, कर्जा से छुटकारा, कृपा से हमको, कृपा से हमको, हमारा परिवार को, हमारा परिवार को, कलीसिया को, कलीसिया को, हर एक विश्वासियों को हर एक विश्वासियों को आप छुटकारा दिया लॉर्ड, छुटकारा दिया लॉर्ड। इसलिए मैं धन्यवाद करता हूँ। इसलिए मैं धन्यवाद करता हूँ। आमेन। आमीन। Colossians 3:12, Colossians 4:12 ಈ ವಾಕ್ಯಕ್ಕೆ ಸ್ವಲ್ಪ ಇಟ್ಟು ನಾವು ಪ್ರಾರ್ಥನೆ ಮಾಡೋಣ, ಹೋರಾಡಿ. ಕೊಲೆಸ್ಯರ್ 4ನೇ ಅಧ್ಯಾಯ 12ನೇ ವಾಕ್ಯ ಎಲ್ಲಿಂದ ಅಂದ್ರೆ, ನೀವು ಪ್ರವೀಣರಾಗಿಯು ಅಂತ ಬರೆದಿದ್ದಲ್ಲ, ಅಲ್ಲಿಂದ ಆ ಪ್ರವೀಣ್ ಉದರ್ಸಪಡು. ಈ ವಾಕ್ಯನ ಸ್ವಲ್ಪ ಓದ್ಬಿಟ್ಟು ಸ್ವಲ್ಪ ಸಭೆಗಾಗಿ ನಾವು ಸ್ವಲ್ಪ ಹೋರಾಡಿ ಪ್ರೇಯರ್ ಮಾಡೋಣ. विश्वासियों के लिए तो थोड़ा प्रार्थना करेंगे, हर एक विषय में परमेश्वर का मर्जी में वो लोग जीना और हर एक विषय में जीतना। एफएफरा प्रार्थना किया, इससे हम भी थोड़ा फोर्स लगा के प्रार्थना करेंगे. ನಾವು ಸ್ವಲ್ಪ ಎಫ್ಎಫ್ರನ್ನ ಹಾಗೆ ಕರ್ತನೆ, ನಮ್ಮ ಕುಟುಂಬ, ನಮ್ಮ ಸಭೆ ವಿಶ್ವಾಸಿಗಳು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಪ್ರವೀಣರಾಗ್ಬೇಕು, ಯಾವುದಲ್ಲೂ ಸೋಲ್ಬಾರ್ದು, ಅವರೆಲ್ಲ ಗೆಲ್ಬೇಕು, ಶೋಧನೆಯಲ್ಲಿ ಗೆಲ್ಬೇಕು, ಹೋರಾಟದಲ್ಲಿ ಗೆಲ್ಬೇಕು, ಕರ್ತನೆ ಸಾಲುಗಳಲ್ಲಿ ಗೆಲ್ಬೇಕು, ಮುಂದೆ ಹೆಜ್ಜೆಟ್ಟು ಹೋಗ್ಬೇಕು, ನಿನ್ನ ಚಿತ್ತದ ವಿಷಯವಾದ ತಿಳುವಳಿಕೆಯಲ್ಲಿ ಕರ್ತನೆ ಸ್ಥಿರವಾಗಿ ನಿಲ್ಬೇಕು. ನಾವೆಲ್ಲ ಈ ವಾಕ್ಯ ಓದಿ ನಾವು ಪ್ರೇಯರ್ ಮಾಡೋಣ. ನಾನು ಪ್ರವೀಣನಾಗಿಯೂ ಕರ್ತನೆ ನಿಮಗೆ ಸ್ತೋತ್ರ, ಎಲ್ಲಾ ವಿಷಯದಲ್ಲಿಯೂ ದೇವರ ಚಿತ್ತದ ಕುರಿತು ಪೂರ್ಣ ನಿಶ್ಚಯವುಳ್ಳವನಾಗಿ ನಿಂತಿರಬೇಕು. ಹೌದು ರಾಜ, ಥೋಡ ಪ್ರಾರ್ಥನಾ ಕರೆಂಗೆ, ಎಲ್ಲರೂ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ, ಹಾಲೆಲೂಯಾ, ಯೆಸ್ ಲಾರ್ಡ್. ಕರ್ತನೆ, ನಾವು ಹೋರಾಡಿ ಪ್ರಾರ್ಥನೆ ಮಾಡ್ತೀವಿ, ಸಭೆಯ ಪ್ರತಿಯೊಂದು ವಿಶ್ವಾಸಿಗಳು, ನಮ್ಮ ಮನೆಯವರು, ನಮ್ಮ ಮನೆಯ ಮಕ್ಕಳೆಲ್ಲ ಪ್ರವೀಣರಾಗಲಿ ಸ್ವಾಮಿ. ಎಲ್ಲಾ ವಿಷಯಗಳಲ್ಲೂ ಪ್ರವೀಣರಾಗಲಿ, ಸಭೆ ಎಲ್ಲಾ ವಿಷಯಗಳಲ್ಲಿ ಪ್ರವೀಣರಾಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ಕರ್ತನೆ, ನಿಮ್ಮ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಕರ್ತನೆ ಸ್ತೋತ್ರ ಸ್ವಾಮಿ, ನಿಶ್ಚಯವುಳ್ಳವರಾಗಲಿ, ನಿಮ್ಮ ಚಿತ್ತದ ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಲಿ. ನಾವು ಆಶೀರ್ವಾದವಾಗಿರಬೇಕೆಂಬುದು ನಿಮ್ಮ ಚಿತ್ತ, ಅದು ನಿಶ್ಚಯವುಳ್ಳವರಾಗಿರಲಿ ಸ್ವಾಮಿ. Hallelujah, 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 hallelujah. Thank you Lord, thank you Lord, thank you Lord. ನಿಮಗೆ ವಂದನೆ, 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 ವಂದನೆ. ಪೂರ್ಣ ನಿಶ್ಚಯವುಳ್ಳವರಾಗಿರ್ಬೇಕು, ಪೂರ್ಣ ನಿಶ್ಚಯವುಳ್ಳವರಾಗಿರ್ಬೇಕು ಸ್ವಾಮಿ. ಕರ್ತನೆ ಸಹಾಯ ಮಾಡು, ಪ್ರವೀಣರಾಗ್ಬೇಕು, ಎಲ್ಲಾ ಹೋರಾಟಗಳಲ್ಲಿ ಗೆಲ್ಲಬೇಕು, ಎಲ್ಲಾ ಹೋರಾಟಗಳಲ್ಲಿ ಗೆಲ್ಲಬೇಕು ಸ್ವಾಮಿ. ಎಲ್ಲಾ ಹೋರಾಟದಲ್ಲಿ ಗೆಲ್ಲಲಿ. In the mighty name of Jesus. Shadala Rimana Rikaba Ribala Dudaba. Hallelujah, hallelujah. Thank you Lord, thank you Lord, thank you Lord, thank you Lord. ಯೇಸುವಿನ ನಾಮದಲ್ಲಿ thank you Jesus, thank you Jesus, thank you Lord. Hallelujah. ಎಲ್ಲ ಹೇಳಿ, I take authority over darkness. I take, ಸ್ವಲ್ಪ ಅಧಿಕಾರ में बोलना, ಸ್ವಲ್ಪ ಅಧಿಕಾರವಾಗಿ ಹೇಳಿ, ಸ್ವಲ್ಪ ಶಕ್ತಿ ಬಿಡಿ ಸ್ವಲ್ಪ ಯೇಸು ನಾಮದಲ್ಲಿ. कोई सो रहा तो उठो यीशु मसीह का नाम, नींद भागने दो. आमेन. I take authority over all dark spirits, all evil spirits, in the mighty name of Jesus. I bind all death spirits, filthy spirits, lust spirits, poverty spirits, stingy spirits, unclean spirits, deception spirits, confusion spirits, wrong teaching spirits, wrong interpretation spirits, depression spirits, false accusation spirits, witchcraft spirits, slavery spirits, I bind in the name of Jesus. All suicide spirits, I bind in the name of Jesus. All accident spirits, I bind in the name of Jesus. I command all the plans, all evil plans over my life, over my family, over all believers, turn into foolishness. I lose guardian angels. Go, protect my families, protect my children, protect all our believers. I command Satan, take over your hand over my family,
over my children's, over church, over the believers. In the mighty name of Jesus. In the name of Jesus. I command finance angels, go, bring my harvest, bring my money today, now. Whatever I lost 7 times, come back in the name of Jesus. Bring back in the name of Jesus. I command messenger angels. I declare and I decree, messenger angels, go, bring my answers to my faith, to my prayers. Healing angels, go heal my children's, my family, my home, all believers, those who are struggling with sickness, with pains, with diseases. I command all pains to leave, all disease to leave, in the mighty name of Jesus. Revival angels, reaper angels, go and bring my soul harvest today to the blessed church, now, in the name of Jesus. Hallelujah. सभी लोग ताली बजा के यस लॉर्ड, थैंक यू लॉर्ड. ಏಂಜಲ್ಸ್ ಐಸಾ ಕರ್ ರहा है. ಆಮೀನ್. ಎಸ್, ಏಂಜಲ್ಸ್ ಹಾಗೆ ಮಾಡ್ತಾ ಸ್ತೋತ್ರ ಮಾಡಿ ವಿಶ್ವಾಸ ಕಣ್ಣಲ್ಲಿ ನೋಡಿ ಎಲ್ಲ ಸೈತಾನ ಕ್ರಿಯೆಗಳು ನ್ಯಾಯವಾಗ್ತಾ ಇದೆ. ಸೈತಾನ ತಲೆ ಜಜ್ಜಲ್ಪಡ್ತಾ ಇದೆ. ಅವನ ಆಲೋಚನೆ ಉತ್ಥಾನವಾಗ್ತಾ ಇದೆ. ರೀಮಾನ ಶಾಖಾದಾಲ ರೀಕಾಬ ರೀಬಾಲ ದೂರಬ. ಕರ್ತನೇ ನಿಮಗೆ ವಂದನೆ, ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನೀವು ಹಾಗೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನೀನು ಹಾಗೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾರ್ your goodness, O Lord. Thank you for your goodness, O Lord. Thank you for your mercy. Thank you for your mercy. ತಂದೆಯಾದ ದೇವರೇ, ನಾನು ನಿಮ್ಮಲ್ಲಿ ನೆಲೆಗೊಂಡು ಹೇರಾಳವಾಗಿ ಫಲ ಕೊಡೋನಾಗಿ ಮಾರ್ಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್. आज का दिन के लिए हम प्रार्थना करेंगे. ಈ ದಿವಸಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ, ಈ ದಿನಕ್ಕೆ ಬೇಕಾದ ಅನುಗ್ರಹ, ಈ ದಿನಕ್ಕೆ ಬೇಕಾದ ಸಹಾಯ, ಈ ದಿನಕ್ಕೆ ಬೇಕಾದ ಆಹಾರ, ಈ ದಿನಕ್ಕೆ ಬೇಕಾದ ಎಲ್ಲ ಸಹಾಯಗಳು ದೇವರು ನಮಗೆ ಕೊಡುವಂತೆ ನಾವೆಲ್ಲರೂ ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ, ಸಭೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. आज का दिन का अनुग्रह मांगेंगे. ಇವತ್ತಿಗೆ ಬೇಕಾದ, आज हम प्रेयर करने का अनुग्रह चाहिए. आज पवित्र जीने का अनुग्रह आज के लिए, आज के लिए, आज के चिंता कर. आज ये टाइम हम यूज करना, टाइम को हम वैल्यू करना, पैसा को हम वैल्यू करना, टाइम किलर्स को अमीन हमारा टाइम को वेस्ट करना, शैतान का हर एक काम हम बाइंड करके आज का दिन को हम यूज करना, और इवनिंग का ओपन हेवन प्रेयर को ब्लेस करना, ऐसा प्रार्थना करेंगे. ಎಲ್ಲರೂ ಪ್ರಾರ್ಥನೆ ಮಾಡಿ. ಇವತ್ತು ಈವ್ನಿಂಗ್, ಇವತ್ತು ಸಂಜೆ ಇರುವ ಓಪನ್ ಹೆವನ್ ಮೀಟಿಂಗ್ ನ ಕೂಡ ದೇವರು ಆಶೀರ್ವದಿಸುವಂತೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಈ ದಿನಕ್ಕೆ ಬೇಕಾದ ಅನುಗ್ರಹ, ಈ ದಿನಕ್ಕೆ ಬೇಕಾದ ಸಹಾಯ ಅನುಗ್ರಹಿಸಿ ಸ್ವಾಮಿ. ಹಾಲೆಲೂಯಾ. ಕರ್ತನೇ ನಿಮಗೆ ಸ್ತೋತ್ರ. ಈ ದಿನಕ್ಕೆ ಬೇಕಾದ ದಯೆ, ಈ ದಿನಕ್ಕೆ ಬೇಕಾದ ಸಹಾಯ, ಈ ದಿನಕ್ಕೆ ಬೇಕಾದ ಅಭಿಷೇಕ, ಈ ದಿನಕ್ಕೆ ಬೇಕಾದ ಕೃಪೆಗಳನ್ನ ಕರ್ತನೇ ನೀನು ಅನುಗ್ರಹಿಸಿ, ನೀನು ಅನುಗ್ರಹಿಸಿ, ನೀನು ಅನುಗ್ರಹಿಸಿ, ನೀನು ಅನುಗ್ರಹಿಸಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ಸಂಜೆ ನಡೆಯುವ ಕರ್ತನ ಓಪನ್ ಹೆವನ್ ಪ್ರಾರ್ಥನೆ ಆಶೀರ್ವದಿಸಿ ನಿಮ್ಮ ಹಸ್ತ ಸಹಾಯ ಮಾಡಲಿ. I receive, Lord. Thank you, Lord. Thank you, Lord. Thank you, Lord. Thank you, Jesus. Thank you, Jesus. Thank you, Lord. Thank you, Lord. All I need is your grace. Today I need your grace to do your will. ಕರ್ತನೇ, ಈ ದಿನಕ್ಕೆ ಬೇಕಾದ ಕೃಪೆಯನ್ನ, ಶಕ್ತಿಯನ್ನ, ಜ್ಞಾನವನ್ನ, ತಾಳ್ಮೆಯನ್ನ ಅನುಗ್ರಹಿಸು.
आज का अनुग्रह, आज का ज्ञान, आज का धीरज मेरे को दियो लॉर्ड, आपका मर्जी करने को, आपका नाम महिमा के लिए जीने को, यीशु मसीह का नाम में आमीन। परमेश्वर हमारा प्रार्थना और हमारा विश्वास का कन्फेशन को सुना है और एंजल्स वैसा ही कर रहा है। थोड़ा हम आंखें बंद करके परमेश्वर को धन्यवाद करेंगे। ನಮ್ಮ ಎಲ್ಲ ವಿಶ್ವಾಸ ಅರಿಕೆಗಳನ್ನ ಕರ್ತನ ಘನಪಡಿಸಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕಾಗಿ ನಾವು ಹಾಗೆ ವಿಶ್ವಾಸ ಕಣ್ಗಳಲ್ಲಿ ನಾವು ಅವುಗಳನ್ನ ನೋಡುತ್ತಾ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಕರ್ತನೇ ನಿನ್ನ ಹಾಗೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೇ ನಿನ್ನ ಹಾಗೆ ಮಾಡಿದಕ್ಕಾಗಿ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ಆಮೇನ್. अभी आपके लिए ग्रुप में वचन छोड़ा हूं, ನಿಮಗಾಗಿ ವಾಕ್ಯವನ್ನು ಕಳಿಸಿದ್ದೇನೆ. ಈಗ ಪ್ರಾರ್ಥನೆ ಮುಗಿದ ತಕ್ಷಣ 2 ವಾಕ್ಯ 2 ಅಧ್ಯಾಯನ ಓದಿ ಸಂಜೆ 3 ಅಧ್ಯಾಯ ಓದ್ಕೊಳ್ಳಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಎಲ್ಲ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದು. ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿದವನು, ಸಮಸ್ತ ರೋಗಗಳನ್ನು ವಾಸಿ ಮಾಡಿದವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸುವವನು, ಶ್ರೇಷ್ಠ ವರಗಳನ್ನು ನನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ಯೌವನವನ್ನ ತಿರುಗಿ ಬರಮಾಡುವನು. ಆಮೇನ್, ಆಮೇನ್.